ಮತ್ತೆ ಅವ್ರ ಸಿನಿಮಾ ಬಂದಾಗ ಪಟಾಕಿ ಹೊಡಿಯೋದೆ, ಹಾಲಿನ ಅಭಿಷೇಕ ಮಾಡೋದೆ, ಯಾವಾಗ್ಲೂ ತಪ್ಪು ಮಾಡ್ದನ್ನ ಬಿಟ್ಟು ಇವ್ರು ನೋಡ್ಕೊಂಡು ಕೂತ್ಕೊಂಡ್ರು. ಎಲ್ಲರಿಗೂ ಎಲ್ರಿಗೂ ಶಿಕ್ಷೆ ಆಗತ್ತೆ. ಇದೇ ಸೀನು ರಿಯಲ್ ಲೈಫ್ ಅಲ್ಲಿ ಆಗಿದ್ರೆ ಜನ ಸಿಳ್ಳೆ ಹೊಡಿಯೋರು, ಕೇಕೆ ಹೊಡಿಯೋರು, ಸಾಮಾನ್ಯ ಜನಕ್ಕೆ 4 ಜನ ಸಪೋರ್ಟ್ ಇರ್ತಾರೆ ಅಂತಂದಾಗ ಇಂಥವ್ರಿಗೆ ಇದ್ದೇ ಇರ್ತಾರೆ. ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್. ಇದೇ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಎಷ್ಟೆಲ್ಲಾ ಗಲಾಟೆ ಆಯ್ತು, ಏನೆಲ್ಲ ಆಗೋಯ್ತು. ಆದ್ರೂ ಒಬ್ಬನಾದ್ರೂ ನೀಟಾಗಿ ಮಾತಾಡಿದ್ನ ಮೀಡಿಯಾದಲ್ಲಿ? ತೋರ್ಸಿದ್ರು. ಆದ್ರೆ ಪಬ್ಲಿಷ್ ಮಾಡಿದ್ರೆ ದೊಡ್ಡ ಅಪರಾಧ ಮಾಡಿದ್ರು. ಹೌದು, ಅವ್ರ ಅಪರಾಧ ತಪ್ಪು. 1000 ಜನ ಹೆಣ್ಮಕ್ಳು ಅದ್ರಲ್ಲಿ ಇದ್ರು, ಎಷ್ಟೋ ಜನ ಹೆಣ್ಮಕ್ಳು ಅದ್ರಲ್ಲಿ ಇದ್ರು, ತಪ್ಪು ನಿಜ. ಆದ್ರೆ ಇವಾಗ್ಲೂ ತಪ್ಪು ಮಾಡ್ದನ್ನ ಬಿಟ್ಟು ಇವ್ರು ನೋಡ್ಕೊಂಡು ಕೂತ್ಕೊಂಡ್ರು. ಈಗಂತೂ ಮರ್ತ ಬಿಟ್ರೆ ಈಗ ಪ್ಲಸ್ ಪಾಯಿಂಟ್ ಆಗೋಯ್ತು ಅವ್ರಿಗೆ. ಇದನ್ನು ಬಿಟ್ಟು ಬೇರೆ ನ್ಯೂಸ್ ಇಲ್ಲ. ಈಗ ಮಸ್ತ್ ಆಗೋಯ್ತು. ದರ್ಶನ್ ಮಾಡಿರೋದನ್ನ ಯಾರು ಸಪೋರ್ಟ್ ಮಾಡಕ್ ಆಗಲ್ಲ. ಎಲ್ಲಾ ಕೇಸಲ್ಲೂ ಇವ್ರು ಹೆಂಗ್ ತನಿಖೆ ಆಗ್ಲಿ, ಆಮೇಲೆ ಹೋಗೋಣ, ಹೊರಗ್ ಬರ್ಲಿ, ಆಮೇಲೆ ನೋಡೋಣ, ಆಮೇಲೆ ಡಿಸೈಡ್ ಮಾಡೋಣ, ಅಲ್ಲಿವರೆಗೂ ತನಿಖೆ ಆಗ್ತಿದೆಯಲ್ಲ, ಸರಿ ಆಗ್ಲಿ ಅದ್ರ ಪಾಡಿಗೆ ಅಂತ ಹೆಂಗ್ ಹೇಳ್ತಾರೋ ಈ ವಿಚಾರದಲ್ಲೂ ಹಂಗೆ ಹೇಳ್ಬೇಕಲ್ಲಪ್ಪ. ಹೇಳ್ರಿ, ದಿನಪೂರ್ತಿ ತೋರಿಸ್ರಿ, ತನಿಖೆ ಆಗ್ಲಿ ಅಂತ ಹೇಳ್ರಿ, ವಿಚಾರಣೆ ಆಗ್ಲಿ ಅಂತ ಹೇಳ್ರಿ, ಆಗ್ಲಿ. ಹೌದಾ? ಈ ವಿಚಾರದಲ್ಲಿ ಪೊಲೀಸ್ನವ್ರು ಮಾಡಿರೋ ಕೆಲಸ ಇದೆಯಲ್ಲ, ಹ್ಯಾಟ್ಸ್ ಆಫ್ ಹೇಳಬೇಕು. ಏನ್ರಿ ಈ ವಿಚಾರವಾಗಿ ಏನಾದ್ರು ಕೋಟಿಗಟ್ಲೆ ಡೀಲ್ ಮಾಡ್ಕೊಂಡಿದ್ರು ಕೂಡ ಆ ಕೋಟಿಗಟ್ಲೆಗೆ ಆರಾಮ್ಸೆ ಡೀಲ್ ಆಗ್ಬಿಡೋದು. ಯಾಕಂದ್ರೆ ಸತ್ತಿರೋ ವ್ಯಕ್ತಿ ಪ್ರಭಾವಿ ಅಲ್ಲ, ಆ ಪೊಲೀಸ್ ಆಫೀಸರ್ ಇದ್ದಲ್ಲ, ಅಲ್ಲಿ ಹೋಗಿ ಬೊಲೋರದಲ್ಲೇ ಹತ್ತಿಸ್ಕೊಂಡು ಅರೆಸ್ಟ್ ಮಾಡ್ಕೊಂಡು ಬಂದ್ರಲ್ಲ, ಇವತ್ತಿಗೂ ಕೂಡ ಅದು ರೋಮಾಂಚನ ಅನ್ಸುತ್ತೆ. ಯಾಕಂದ್ರೆ ಇಂಥ ಕೇಸ್ಗಳು ನಡೆಯೋದೇ ತುಂಬಾ ಅಪರೂಪ ರೀ. ಎಷ್ಟೋ ಕೇಸ್ ಬರ್ತವೆ, ಯಾವಾಗ ಮುಚ್ಚೋಗ್ತವೋ ಗೊತ್ತಿಲ್ಲ, ಪಬ್ಲಿಸಿಟಿ ಆದಾಗಲೇ ಮುಚ್ಚೋಗ್ತವೆ. ಅಂತದ್ರಲ್ಲಿ ಏನು ಇಲ್ದೇನೆ ಅವ್ನು ಸತ್ತಿದಾನೆ ಅಂತ ಒಂದು ಕಂಪ್ಲೇಂಟ್ ಕೊಡ್ದೇನೆ ಪೊಲೀಸ್ನವರೇ ಕಂಪ್ಲೇಂಟ್ ಅನ್ನ ಕೊಟ್ಕೊಂಡು ಮಾಡ್ಕೊಂಡು ಅವರೇ ಮಾಡ್ಕೊಂಡಿದ್ದಾರೆ. ಈ ವಿಚಾರವಾಗಿ ಗ್ರೇಟ್ ಅಂತ ಹೇಳಲೇಬೇಕಾಗತ್ತೆ. ಅದ್ರಲ್ಲಿ ಯಾವ ಮುಲಾಜಿಲ್ಲ. ತಾವು ಪಾರದರ್ಶಕವಾಗಿ ಮಾಡೋದಿದೆಯಲ್ಲ ಗ್ರೇಟ್. ಆಮೇಲೆ ಹೊಡ್ಕೊಂಡ್ರು, ಅದಾಯ್ತು ಇದಾಯ್ತು ಅಂದ್ರೆ ಪಾಪ ಪೊಲೀಸರು ತಮ್ಮ ಕೆಲಸವನ್ನ ಮಾಡ್ತಾವ್ರೆ. ಇದು ಇರ್ತಾರಲ್ಲ ಒಂದಷ್ಟು ಜನ ಅವ್ರನ್ನ ರಾಜಕೀಯಕ್ಕೋಸ್ಕರ ದುಡ್ಸ್ಕೊಂಡಂತವ್ರು, ಮುಂದೆ ದುಡ್ಸ್ಕೋಬೇಕು ಅಂತ ಅನ್ಕೊಂಡವ್ರು, ಈ ಬಾಸ್ಗೆ ನಾನೇ ಬಿಡಿಸಿದ್ದು ಅಂತ ಒಳಗಡೆನೆ ಸಂಚು ಮಾಡ್ಕೊಂಡು ಮುಂದಿನ ಎಲೆಕ್ಷನ್ಗೆ ರೆಡಿ ಆಗೋಂತಾರೆ ಎಲ್ಲರೂ ಇರ್ತಾರೆ. ಅವೆಲ್ಲ ಸಾಮಾನ್ಯ ಜನಕ್ಕೆ 4 ಜನ ಸಪೋರ್ಟ್ ಇರ್ತಾರೆ ಅಂತಂದಾಗ ಇಂಥವ್ರಿಗೆ ಇದ್ದೇ ಇರ್ತಾರೆ. ಅದ್ರಲ್ಲಿ ಯಾವುದೇ ಮುಲಾಜಿಲ್ಲ. ಆದ್ರೆ ಅದರ ನಡಿಗೆಯನ್ನು ಪಾರದರ್ಶಕವಾಗಿ ಮಾಡೋದಿದೆಯಲ್ಲ, ನಾಳೆ ಏನಾರ ಆಗಿದ್ರೆ ಕೇಸು ಆದ್ರೆ ಖಂಡಿತ ಶಿಕ್ಷೆ ಆಗ್ಬೇಕು. ಈ ತರ ಮಾಡಿದ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆದ್ರೆ ಇನ್ನೂ ಸುಮಾರು ಜನ ಎಚ್ಚರಿಕೊಳ್ತಾರೆ, ಹೆಂಗ್ ಮಾಡ್ಕೋಬೇಕು ಅಂತ ತಿಳ್ಕೊಳ್ತಾರೆ. ನೋಡಿ, ರಿಯಲ್ ಲೈಫು ಒಂದೇ ಅಲ್ಲ. ಏನ್ ಹಂಗೆ ವಿಲನ್ಗಳಿಗೆ ಹೊಡಿತಾರಲ್ಲ ಸಿನಿಮಾಗಳಲ್ಲಿ, ಆ ರೇಂಜ್ ಹೊಡೆದ್ಬಿಟ್ಟು ಯಾವ ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಹೊಡೆದ್ಬಿಡ್ತಾನೆ. ಆದ್ರೆ ಇಲ್ಲಿ ನಮ್ಗೆ ರಿಯಲ್ ಲೈಫಲ್ಲಿ ಆಗ್ಬೇಕಲ್ಲ. ಇದೇ ಸೀನು ರಿಯಲ್ ಲೈಫಲ್ಲಿ ಆಗಿದ್ರೆ ಜನ ಸಿಳ್ಳೆ ಹೊಡಿಯೋರು, ಕೇಕೆ ಹೊಡಿಯೋರು. ಯಾಕೆ ಅಂದ್ರೆ ಅವ್ನೇನೋ ತಪ್ಪು ಮಾಡ್ರಿ, ಅವ್ನ ನೆನಪಿಗೋ ಅಥವಾ ಅವನು ಹುಡುಗಿ ಏನೋ ಮೆಸೇಜ್ ಮಾಡೋನ್ರಿ, ತಪ್ಪಲ್ವನ್ರಿ, ಹಂಗೆ ಅಂತ ಮಾತಾಡ್ಕೊಳ್ಳೋದು. ಆದ್ರೆ ಸಿನಿಮಾಗೂ ರಿಯಲ್ ಲೈಫ್ಗೂ ವ್ಯತ್ಯಾಸ ಇರಲ್ವಾ? ರಿಯಲ್ ಲೈಫಿಗೆ ಇದೆ ಘಟನೆ ನಡೆದಾಗ ಎಲ್ಲರೂ ಅಪೋಸ್ ಮಾಡ್ತಾವ್ರೆ. ಅವರ ಅಭಿಮಾನಿಗಳಿಂದ ಹಿಡಿದು ನಿರಭಿಮಾನಿಗಳಿಂದ ಹಿಡಿದು ಎಲ್ಲರೂ ಮಾಡ್ಲೇಬೇಕಲ್ಲ. ಅದ್ರ ನಡುವೆ ಕೋಟಿ ಸಿನಿಮಾ ಬಂದಿದೆ. ಕೋಟಿ ಸಿನಿಮಾ ಒಳ್ಳೆ ಕಲೆಕ್ಷನ್ ಅನ್ನು ಮಾಡ್ತಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸ್ತಾ ಇದೆ. ಸಿನಿಮಾ ಬಹಳ ಚೆನ್ನಾಗಿದೆ ಅಂತ ನಮ್ಮ ಯೂಟ್ಯೂಬರ್ಸ್ ಮಿತ್ರರು ಹೇಳಿದ್ರು. ಗುಡ್, ಕಂಗ್ರ್ಯಾಚುಲೇಷನ್ ಡಾಲಿ ಧನಂಜಯ ಅವರೇ. ನಿಮ್ಮ ಎಫರ್ಟ್, ನಿಮ್ಮ ಬೆಳವಣಿಗೆ ಹೀಗೆ ಇರಲಿ. ಡಾಲಿ ಅವರ ಕೋಟಿ ಸಿನಿಮಾಗೆ ಶುಭವಾಗ್ಲಪ್ಪ. ಹೊಸ ಹೀರೋಗಳು ಬರ್ಬೇಕ್ರಿ. ಅವಾಗಲೇ ಕೆಲವು ಹೀರೋಗಳಿಗೆ ನಮ್ಮನ್ನು ಮೀರಿಸುವಂತವ್ರು ಇದ್ದಾರೆ ಅಂತ ಗೊತ್ತಾದಾಗ ಸ್ವಲ್ಪ ತಣ್ಣಗಾಗ್ತಾರೆ. ನಾವೇ ಸುಪ್ರೀಂ ಅಂತ ಗೊತ್ತಾದ್ರೆ ಹಿಂಗಾಗ್ತವೆ ಅನಾಹುತಗಳು. ಹಾಗೇನೆ ಕಲ್ಕಿ ಸಿನಿಮಾ ಟ್ರೈಲರ್ ಬಂದಿದೆ. ಬಾಬಾ ಸಾಕಾಗಿದ್ದಾರೆ. ನಮಗೆ ಮೂವಿ ರಿವ್ಯೂವರ್ ತರ ಮಾತಾಡಕ್ ಬರಲ್ಲ. ಆದ್ರೆ ಅಲ್ಲಿ ಕಟ್ಕೊಟ್ಟಿರ್ತಕ್ಕಂಥ ದೃಶ್ಯಗಳಿದೆಯಲ್ಲ, ಆ ಕಾನ್ಸೆಪ್ಟ್ ಇದೆಯಲ್ಲ, ಸೂಪರ್ ಆಗಿತ್ತಪ್ಪ. ಎಲ್ಲ ಮಲಯಾಳಂನಿಂದ ಹಿಡಿದು ತೆಲುಗು, ತಮಿಳಿಂದ ಹಿಡಿದು ಎಲ್ಲ ಮೇಲೆ ಕೊಂಟವೆ. ನಮ್ಮಲ್ಲೊಂದೆರಡು ಸದ್ದು ಮಾಡಿದ್ವು. ನಮ್ಮ ಕಾಟೇರ, ಕಾಂತಾರ, KGF 3 K-ಇಂದನೇ ಸ್ಟಾರ್ಟ್ ಆಗ್ತವೆ. ಯಾಕೋ ಗೊತ್ತಿಲ್ಲ, ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟವು. ಆಮೇಲೆ ಯಾಕೋ ಮಂಕ್ ಆಗ್ಬಿಟ್ಟಪ್ಪ ನಮ್ಮ ಕನ್ನಡ ಇಂಡಸ್ಟ್ರಿ. ಹಿಂದಿ ಆಗೋದ್ರೆ ನಮ್ಮ ಅಪ್ಪು ಭಾಷೆನ ಕಳ್ಕೊಂಡಿದ್ದೀವಿ. ಇವರೊಬ್ರು ಒಳಗಡೆ ಸೇರ್ಕೊಂಡ್ರೆ
ಇನ್ನು ಏನೇನ್ ಕಾದಿದೆಯೋ ಮುಂದೆ ಗೊತ್ತಿಲ್ಲ, ಅಥವಾ ಇದರಿಂದ ಹೊಸಬ್ರಿಗೆ ಅವಕಾಶ ಸಿಗುತ್ತೋ ಗೊತ್ತಿಲ್ಲ. ಏನೋ ಒಂದು ಆಗತ್ತೆ. ಬಟ್ ತಪ್ಪು ಮಾಡಿದವರಿಗಂತೂ ಶಿಕ್ಷೆ ಆಗ್ಬೇಕಪ್ಪ. ಯಾಕಂದ್ರೆ ಜನಸಾಮಾನ್ಯರಲ್ಲಿ ಏನಿದೆ ಅಂತಂದ್ರೆ ಅವರೆಲ್ಲರಿಗೂ ಎಲ್ರಿಗೂ ಶಿಕ್ಷೆ ಆಗತ್ತೆ, ಅವ್ರೆಲ್ಲ ಯಾವ್ದೋ ಒಂದು ವಿಧದಲ್ಲಿ ಹೊರಗೆ ಬರ್ತಾರ್ರಿ, ಚಾನ್ಸೇ ಇಲ್ಲ ರೀ, ಚಾನ್ಸೇ ಇಲ್ಲ ರೀ ಅಂತ ಅನ್ಕೊಂಡಿರ್ತಾರೆ. ಅನ್ಕೊಂಡಿದ್ದೀವಿ ಕೂಡ ನಾವೆಲ್ಲರೂ. ಆದ್ರೆ ಇಂಥದ್ದು ಯಾವುದೋ ಒಂದು ಅಪರೂಪಕ್ಕೆ ನಡೆದ್ರೆ 1 ವರ್ಷ 2 ವರ್ಷ ಪರವಾಗಿಲ್ಲಪ್ಪ ಕೆಲಸ ಮಾಡ್ತಾವ್ರೆ ಅಂತ ಅನ್ನಿಸ್ತಾ ಇರತ್ತೆ. ಹಂಗಾರ ಅನ್ನಿಸ್ಲಪ್ಪ ಕೊನೆಗೂ ಏನೇನ್ ಮಾಡ್ತಾರೆ ನೋಡೋಣ. ಇಲ್ಲಿವರೆಗೂ ವಿಡಿಯೋನ ನೋಡಿದಿರಿ, ನನ್ನ ಜೊತೆಗೆ ಹಿಂದೆ ಕುತ್ಕೊಂಡು ಬಂದಿದ್ದೀರಿ, ನಿಮ್ಗೆಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಸಿಗೋಣ, ಮತ್ತೆ ಮಾತಾಡೋಣ, ಮತ್ತೇನೇನ್ ನಡೆಯುತ್ತೆ ನೋಡೋಣ. ಸದ್ಯಕ್ಕೆ ನಮ್ಮ ಈ ದರ್ಶನ್ ಅವರ ವಿಚಾರ ಬಿಟ್ಟು ಮೀಡಿಯಾದವರಾಗ್ಲಿ ನ್ಯೂಸ್ ಆಗ್ಲಿ ಬೇರೆ ಯಾವುದಕ್ಕೆ ಬರ್ತಾ ಇಲ್ಲ ಮುಂದಕ್ಕೆ. ಮೀಡಿಯಾದವ್ರು ಎಲ್ಲಾ ವಿಚಾರದಲ್ಲೂ ಕೂಡ ಇದೇ ತರ ಜವಾಬ್ದಾರಿಯಿಂದ ಮಾತಾಡ್ಲಪ್ಪ. ಇಷ್ಟೇ ನಾವು ಕೇಳ್ಕೊಳ್ಳೋದು. ಇವತ್ತು ಮೀಡಿಯಾ ಇರೋದ್ರಿಂದಾನೇ ದರ್ಶನ್ ಅವರು ಒಳಗಿರೋದು ಅಂತ ನಾವು ಹೇಳ್ಬೋದು. ಸೋಷಿಯಲ್ ಮೀಡಿಯಾ ಇರೋದಕ್ಕೆ ಮೀಡಿಯಾದವರು ಸ್ವಲ್ಪ ಜವಾಬ್ದಾರಿಯಿಂದನೂ ಕೆಲಸ ಮಾಡ್ತಾವ್ರೆ ಅಂತ ಹೇಳ್ಬೋದು. ಏನೋ ವೈಯಕ್ತಿಕ ದ್ವೇಷ ಇದ್ದಿರ್ಬೋದು, ಗೊತ್ತಿಲ್ಲ. ಆದ್ರೂ ಒಳ್ಳೆ ಕೆಲಸನೇ ಮಾಡ್ತಾವ್ರೆ, ತೋರಿಸ್ತಾವ್ರೆ. ಸರಿ ತಿರುವುಗಳನ್ನ ಪಡ್ಕೊಳ್ಳೋದು ಗೊತ್ತಿಲ್ಲ. ನನಗಂತೂ ಅವ್ರು ಒಳಗಿರೋದು ಎಷ್ಟು ದಿನ ಇರ್ತಾರೆ, ಎಷ್ಟು ವರ್ಷ ಇರ್ತಾರೆ ಅನ್ನೋದು ಗೊತ್ತಿಲ್ಲ. ನೋಡೋಣ, ಅದು ನೋಡ್ಬೇಕು. ಸ್ವಲ್ಪ ದಿನ ಇನ್ನೊಂದಾದ ಒಂದು ಹೊಸ ನ್ಯೂಸ್ ಬಂದಾಗ ಎಲ್ಲ ಮರ್ತು ಕುಂತು ಬಿಡ್ತೀವ್ರಿ ನಾವು. ಅವ್ರು ಅಲ್ಲಿಗೆ ಬಿಡೋದೆ, ನಾಳೆ ದಿನ ಮತ್ತೆ ಅವ್ರ ಸಿನಿಮಾ ಬಂದಾಗ ಪಟಾಕಿ ಹೊಡೆಯೋದೆ, ಹಾಲಿನ ಅಭಿಷೇಕ ಮಾಡೋದೆ. ನಮ್ಮ ಜನ ಹಿಂಗೇರಿ ಏನು ಮಾಡಂಗಿಲ್ಲ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು.